ನಾನು ಮಾತು ಹೇಳಿದೆ ಇದು ಸಾಮಾನ್ಯ ನನ್ನ ಸಿನಿಮಾ ಸಾಂಗ್ ರಿಲೀಸು ಟ್ರೈಲರ್ ಅಂದ್ರೆ ಬಹಳ ವಿಶೇಷವಾಗಿ ಮಾಡ್ತಾ ಇರ್ತೀವಿ. ಈ ಸಲ ವಿನೂತನವಾಗಿ ನಾಳಿದ್ದು ಟ್ರೈಲರ್ ಲಾಂಚ್ ಇದೆ. ಸೊ ಅಲ್ಲಿ ನಾವೇನೋ ಬೇರೆ ಒಂದಷ್ಟು ವಿಶೇಷವಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಇದು ಸಾಂಗ್ ಜೊತೆಗೆ ಒಂದು ಅಪ್ಡೇಟ್ ಇದೆ, ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದ್ದರಿಂದ ನಾನು ಬಹಳ ನಾವೇ ಮಾಡ್ಬೇಕಾಗಿ ಬಂತು. ಆ್ಯಂಡ್ ವೆಂಕಟೇಶ್ ಸರ್ ಥ್ಯಾಂಕ್ ಯು. ಎಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಮಾಧ್ಯಮದವ್ರು ಬಂದಿದ್ದಕ್ಕೆ. ಫಸ್ಟು ಸಾಂಗು ಟೀಸರ್ ನೋಡ್ಬಿಡಿ. ಇದು ಫಸ್ಟ್ ನೈಟ್ ವಿತ್ ದೆವ್ವ ಸಾಂಗ್ ಇನ್ನು ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಕೆಲವು ದಿನಗಳಲ್ಲಿ. ಸೊ ಈ ಸಮಯದಲ್ಲಿ ಫಸ್ಟ್ ಸಾಂಗ್ ನೋಡಿ, ಸಾಂಗ್ ನೋಡಿದ ಮೇಲೆ ಮಿಕ್ಕಿದ್ದು ನಾವು ಮಾತಾಡ್ತೀವಿ ಏನಂತ. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆ್ಯಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ, ಕಂಪ್ಲೀಟ್ ಸಿನಿಮಾ ಕಾಮಿಡಿ, ತುಂಬ ವಿಶೇಷವಾಗಿ ಬಂದಿರುವಂಥ ಒಂದು ಸಿನಿಮಾ. ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಇರ್ಬೋದು, ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ. ತುಂಬ ವಿಶೇಷವಾಗಿದೆ, ತುಂಬ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂಥ ಒಂದು ಕ್ಯೂಟ್ ಸಿನಿಮಾ. ಇವತ್ತು ಅದರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯಿತು. ಸೊ ಸಾಂಗ್ ಆದ ತಕ್ಷಣ ಟ್ರೈಲರು ಪ್ರೀ ರಿಲೀಸ್ ಈವೆಂಟ್ ಅಂತ ಹಿಂಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸ್ವಾಮಿಯವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದಲ್ಲಿ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮಗೆ ಹೆಗಲು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಸ್ಪೆಷಲಿ ಸಂತು ಇರ್ಬೋದು, ನಿಖಿತ್ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ಹರೀಶ್ ರಾಜಣ್ಣ ಅವ್ರು ಇರ್ಬೋದು, ಆ್ಯಂಡ್ ಶ್ರೀನಿವಾಸ್ ಮೂರ್ತಿ ಸರ್, ರಮೇಶ್ ಭಟ್ ಸರ್, ನಮ್ಮ ಸುಷ್ಮಿತಾ ಅವ್ರು ಇರ್ಬೋದು, ಆ್ಯಂಡ್ ಮಿಮಿಕ್ರಿ ಗೋಪಿ, ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಒಂದು ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೆವ್ವ ಅಂತ ಗೊತ್ತಾದ ತಕ್ಷಣ ಏನೇನು ಆಗುತ್ತೆ, ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದೇ ಕಥೆ. ನೀವು ತುಂಬ ಯೋಚನೆ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಫಿಲ್ಮ್ ಹೆಸರೇ ಫಸ್ಟ್ ನೈಟ್. ಇದು ನಂಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನೇನು ಕ್ವಶನ್ ಬರ್ತಾ ಇದೆ ಅಂತ. ಅದಕ್ಕೂ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಮೊನ್ನೆ ಸೆನ್ಸಾರ್ ಆಯಿತು ಸಿನಿಮಾದು. ತುಂಬ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಇದು, ನಿಮಗೆ ತುಂಬ ಇಂಟ್ರೆಸ್ಟು, ಎಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿಸಿ. ಸೆನ್ಸಾರ್ ಆದ ತಕ್ಷಣ ಇದೇ ಥರ ಅಧಿಕಾರಿಗಳವ್ರು ನೋಡ್ಬಿಟ್ಟು ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಇವು ಕೇಳಕ್ಕೆ ನನಗೆ ಮೊಕ್ಕ ಇಲ್ಲ, ಏನು ನೀವು ಕೊಟ್ಟರು ಒಪ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಾವು ಮ್ಯಾಕ್ ಬರ್ತೀನಿ, ನೀವು ಕೇಳಿರಿ, ಮಧ್ಯದಲ್ಲಿ ಯು ಎ ಬಂದ್ಬಿಡಮ್ಮ ಸರ್ ಅಂತ ಹೇಳಿದೆ. ಅಯ್ಯೋ ಅದು ಓಕೆ, ಬಟ್ ಯು ಎ ಕಷ್ಟ ಆಗುತ್ತೆ ಪ್ರಥಮ. ಯಾಕೆ ಸರ್? ಅಲ್ಲಿ ಟೈಟ್ಲು ಏನು ಟೈಟ್ಲು ಸರ್? ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದು ನಿಮ್ಮ ಪ್ರಾಬ್ಲಮ್ಮ. ಒಂದು ಕೆಲಸ ಮಾಡಿ ಸರ್, 10 ಸೀಸನ್ ಕಾಮಿಡಿ ಕಿಲಾಡಿಗಳು, 5 ಸೀಸನ್ನು ಮಜಾ ಟಾಕಿಸು, ಮಜಾ ಭಾರತ, 3 ಸೀಸನ್ನು ಗಿಚ್ಚಾಗಿಲಿ. ಮೊಕ್ಕ ಏನು ನೋಡ್ತೀವಿ ಅಲ್ಲಿ ನೋಡು, ನಿಂದೆ ಹೇಳ್ತಾ ಇರೋದು ಕಣ. ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ. ಫಸ್ಟ್ ನೈಟಲ್ಲಿ ತಗ್ಲಾಕಿಕೊಂಡ ತುಕಾಲಿ ಸಂತು, ಫಸ್ಟ್ ನೈಟಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ, ರಚಿತಾರ ಮುಂದೆ ಫಸ್ಟ್ ನೈಟಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವಗಡ. ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲ ಸ್ಕಿಟ್ಗಳು 2.5-3 ಬಿಲಿಯನ್ ಹೋಯ್ತದೆ. ನಿಂದು ಹೋಗೈತಣ್ಣ. SNP ಪರ್ಮಿಷನ್ ಕೊಟ್ಟವ್ರು, ಅವ್ರಿಗೆಲ್ಲ ಕೊಟ್ಟವ್ರೆ, ನನಗೆ ಮಾತ್ರ ಯಾಕಣ ಕೊಡಲ್ಲ ಅಂತ ನಾನು ಕೇಳಿದೆ. ಇನ್ನೇನು ಫಸ್ಟ್ ನೈಟ್ ವಿತ್ ದೆವ್ವ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೆವ್ವ ಬಂದು ಕಾಣಿಸಿಕೊಂಡಿತ್ತು ಅಂತ ಟೈಟ್ ಇಡೋಕ್ಕಾಯ್ತದಾ? ಆಯ್ತದ ಸರ್ ಅಂದೆ. ಇಲ್ಲ ಬಿಡಿ ಪ್ರಥಮ್, ಇಲ್ಲ, ಒಂದು 10 ನಿಮಿಷ ಹೊರಗಡೆ ನೀವು ಪೂರ ಡಿಸ್ಕಷನ್ ಎಲ್ಲ ಮಾಡಿದ್ರು. ಡಿಸ್ಕಷನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು. ಪ್ರಥಮ್ ಅದು ಎಲ್ಲ ಇದೆ, ಲಾಸ್ಟಲ್ಲಿ ದೆವ್ವ ತಲೆ ಕತ್ತರಿಸೋದೈತಲ್ಲ, ಅದಕ್ಕೆ ನಮಗೆ ಹೇಗೆ ಕೊಡಬೇಕಾಗಿ ಬರುತ್ತೆ ಸರ್? ಹೆಂಗಸರು ಬೆಳಿಗ್ಗೆ ಎದ್ದ ತಕ್ಷಣ ಕ್ಯಾರೆಟು, ಬೀನಿಸು, ಬೀಟ್ರೂಟ್ ಕಟ್ ಮಾಡ್ತಾರೆ. ಸೊ ಅದೇ ಥರ ನಮ್ಗೆ ನಿಮ್ಗೊಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ. ಅದೇ ಪ್ರಮಾಣದಲ್ಲಿ ನಮಗೆ ಶಿವಣ್ಣ ತುಂಬ ಇಷ್ಟವಾದ ಹೀರೋ, ನಮ್ಮ ಫೇವ್ರೇಟು. ಬೈರ್ ತಿರುಡಗಲ್ ಬಿಫೋರ್ ಕ್ಲೈಮ್ಯಾಕ್ಸ್ ಇಂಟ್ರೋಲ್ ಆದಮೇಲೆ ರುಪುಕ್ ಕಟ್ ಮಾಡ್ತಾರೆ, ಒಂದು 50 ಜನ ಸತ್ತೋಯ್ತಾರೆ. ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ, ಅವರು ಟಪಕ್ ಕಟ್ ಮಾಡ್ತಾರೆ ಸಲಾರ್ಲಿ, 500 ಜನ ಸತ್ತೋಯ್ತಾರೆ. ಆಮೇಲೆ ಶ್ರೀ ಮುರಳಿ ಅವರು ಟುಪುಕ್ನೆ ಬಗೀರ ಫಿಲಮಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಹಿಂಗಂತಾರೆ, 100 ಜನ ಸತ್ತೋಯ್ತಾರೆ. ಅವರೆಲ್ಲರೂ ಕಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ, ನನಗೆ ಯಾಕೆ ಸರ್ ಕೊಡಲ್ಲ, ಕೊಡಿ ಸರ್ ಅಂತ ಹಿಡ್ಕೊಂಡೆ. ಆಗ ಅವರು ಸರ್ ನಾನು ಹೊಡೆದ್ರೆ ಇಲ್ಲಿ ಬೀಳ್ತದೆ, ಈ ಸುಷ್ಮಿತಾ ದೆವ್ವ ಹೊಡೆದ್ರೆ ಅಲ್ಲಿ ಬೀಳಬೇಕು, ಅದೇ ನಿಜವಾದ ದೆವ್ವದ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು ಸರಿ ಪ್ರಥಮ್ ಇನ್ನೊಂದು 10 ನಿಮಿಷ ಹೊರಗಡೆ ನಡ್ರಿ ನೀವು. ಪೂರ ಡಿಸ್ಕಷನ್ ಮಾಡಿದ್ರು. ಪ್ರಥಮ್ ಆ್ಯಕ್ಷನ್ನು ಮತ್ತು ಡೈಲಾಗ್ ಎಲ್ಲ ಜಾಸ್ತಿ ಇದೆ. ಈ ಸಂತೋರ್ದ ಡೈಲಾಗ್ ಇದೆ, ಅದು ಎಲ್ಲ ಇದಾಗುತ್ತೆ. ದೆವ್ವಕ್ಕೆ ಏನು ಕಿತ್ಕತ್ಯ ಅಂತ ಕೇಳೋದೈತೆ, ಅದಕ್ಕೆ ಏನು ಮಾಡ್ಕತ್ಯ ಅಂತ ಮಾಡೋಣ ಸರ್. ನಿಮ್ಮನ್ನು ನಾನು ವಿರೋಧಿಸಕ್ಕೆ ಬಂದಿಲ್ಲ. ಪ್ರಥಮ್ ವೈ ಡೋಂಟ್ ನೀವು RCB ಯಾಕೆ ಹೋಗಬಾರ್ದು? ನಂಗೆ RCB ಗೊತ್ತು, ಈ ಕಾಲೆಲ್ಲ ತುಳಿದ್ಬಿಟ್ಟಲ್ಲ, ಮೊನ್ನೆ ಸತ್ತೋಗ್ಬಿಟ್ಟಲ್ಲ ಪಾಪ ಜನ ನೋಡೋಕ್ಕೆ. RC ಗೊತ್ತಿಲ್ಲ ನಂಗೆ. RC ಅಂದರೆ ರಿವೈಸಿಂಗ್ ಕಮಿಟಿ ಅಂತ. ಅಲ್ಲಿ ಹೋದರೆ ಪ್ರಥಮ್ ಬಹುಶಃ ನೀವು ಇವನೇ ಕೊಡ್ಬೋದು ಅಂದರು. ಇಲ್ಲ ಸರ್, ನೀವು ಕಷ್ಟಪಟ್ಟು KS IAS ಓದ್ಕೊ ಬಂದಿದ್ದೀರಾ, ನಿಮಗೆ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ನಿಮ್ಮ ಜಡ್ಜ್ಮೆಂಟ್ನ ಚಾಲೆಂಜ್ ಮಾಡಿ ಇನ್ಯಾರದೂ ನಾನು ಸರ್ಟಿಫಿಕೇಟ್ ಇಸ್ಕೊಂಡು ನಿಮ್ಮ ಶಾರದಾಗೆ ಅವಮಾನ ಮಾಡಲ್ಲ ಸರ್. ನಾನು ನಿಮ್ಮ ತವಕ್ಕೆ ಜಗಳ ಆಡ್ತೀನಿ, ನಿಮ್ಮ ತವಕ್ಕೆ ಕೂತ್ಕೊತೀನಿ, ನಿಮ್ಮ ಹತ್ರ ಇಸ್ಕೊತೀನಿ ಸರ್ ಅಂತ ಹೇಳಿದೆ. ಸರಿ ಒಂದು 10 ನಿಮಿಷ ಮತ್ತೆ ಹೊರಗಡೆ ಇರಿ. ಪುನಃ ಇನ್ನಷ್ಟು ಡಿಸ್ಕಷನ್ ಮಾಡಿದ್ರು, ಅದು ಇದು ಎಲ್ಲ ಹೇಳಿ ಫೈನಲಿ ಒಂದು ಆಪ್ಷನ್ ತಗೊಳ್ಳಿ ಪ್ರಥಮ್, ಇದು ಮಾಡಿ ಅಂದರು. ಸರ್ ಆಪ್ಷನ್ ಅಂದರೆ ಏನು ಗೊತ್ತಾ? ಹೋಟ್ಲಿಗೆ ಹೋದರೆ
ರೈಸ್ ಬಾತ್ಗೆ ಆಪ್ಷನ್ನು ಚಿತ್ರಾನ್ನ ಪುಳಿಯೋಗರೆ, ದೋಸೆಗೆ ಆಪ್ಷನ್ನು ಸೆಟ್ ದೋಸೆ, ಮಸಾಲೆ ದೋಸೆ, ಪ್ಲೇನ್ ದೋಸೆ, ಇಡ್ಲಿಗೆ ಆಪ್ಷನ್ನು ರವೆ ಇಡ್ಲಿ, ತಟ್ಟೆ ಇಡ್ಲಿ, ಆ ಥರ. ಎಗೆ ಆಪ್ಷನ್ನು ಏನೇ ಆಗಿರ್ತದೆ, ನೀವು ಕೊಡಲೇಬೇಕು, ನಾನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದೆ. ಫೈನಲಿ ಪ್ರಥಮ್ ಏನು ಮಾತಾಡಿ ಸುಮ್ಮನೆ ಸೈನ್ ಹಾಕಿ ನೀವು ಅಂತ ಹೇಳೋದು, ನಾನು ಸೈನ್ ಹಾಕ್ತೆ, ಅವರು ಸೈನ್ ಹಾಕಿ ಎ ಕೊಟ್ಟರು. 1-2-3 ತಲೆ ಕಟ್ ಮಾಡೋದು ಅದು ಇದು ಸೀನ್ ಬಿಟ್ಟು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಿ ಬಂತು. ಸಿನಿಮಾ ನಿಮ್ಗೆ ಏನು ಅನಿಸ್ತು ಅಂದರೆ ತುಂಬ ಒಳ್ಳೆ ಕತೆ ಇದೆ ಪ್ರಥಮ್, ನನಗೆ ಇಷ್ಟ ಆಯಿತು. ಸೊ ಅದೆಲ್ಲ ಆದಮೇಲೆ ಫೈನಲಿ ಒಂದು ಮಾತು ಹೇಳಿದ್ರು. ಹಿಂಗ್ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ರು, ಪ್ರಥಮ್ ಯಾವಾಗಲೂ ನಮ್ಮ ಸೆನ್ಸಾರ್ ಅವ್ರನ್ನ ಎಲ್ಲರೂ ಹಂಗೆ ಅಂದ್ಕೊಳ್ತಾರೆ, ನಾವು ಸರಿ ಇಲ್ಲ, ನಮ್ಮೇಲೆ ಬಂದು ಹೊರಗಡೆ ಬರ್ತಿದ್ದಂಗೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಅಯ್ಯೋ ನಂಗೆ ಅರ್ಥ ಅಂದರೆ ಆಯಿತು ಅಂತ. ನಮ್ಗೆ ಈ ಥರ ಕನ್ವಿನ್ಸ್ ಮಾಡಿದ್ರೆ ನಾವು ಯಾಕೆ ಒಪ್ಕೊಳ್ಳಲ್ಲ ಹೇಳಿ ಅಂದ್ರೆ. ಸೊ ನಾನು ಸಾವಿತ್ರಿ ಇದ್ದಂಗೆ, ನೀವು ಯಮಧರ್ಮ ಇದ್ದಂಗೆ. ಯಮಂತೂ ಸಾವಿತ್ರಿ ಹೋರಾಡಿ ಹೆಂಗೆ ಅವ್ನು ಗಂಡನ ಉಳಿಸ್ಕೊಂಡ್ರೆ ನಾನು ನನ್ನ ಸಿನಿಮಾ ಉಳಿಸ್ಕೊತೇನೆ. ನಾನು ತುಂಬ ಇಂಪಾರ್ಟೆಂಟು, ನನ್ನ ಸಿನಿಮಾ ದಯವಿಟ್ಟು ಎ ಕೊಟ್ಬಿಡಿ, ಟುಪ್ಪಕ್ಕೂ ಯಾವುದೋ ಚಾನಲ್ಗೋ ಮಾರ್ಕೊಂಡು ಬದುಕಬಿಡ್ತೀನಿ, ನಾನು ಸ್ವಲ್ಪ ಸಾಲಾಗೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಅವರು ಕೊಟ್ಟರು, ಎ ತಗೊಂಡು ಬಂದೆ. ಇದಿಷ್ಟು ಹೌದು. ಇಲ್ಲ ಹಗ್ಲಲ್ಲ, ಸಂಜೆ ತೋರಿಸುತ್ತೆ ನಾವು ದೇವನ. ಅದಾದ್ಮೇಲೆ ಒಂದು ಮಜಾ ನಡೀತು. ಆಮೇಲೆ ಸರ್ ನೆಕ್ಸ್ಟ್ ಸಿನಿಮಾ ಯಾವ್ದು ನೋಡ್ತೀರಾ ಸರ್? ಯಾಕೆ ಅಲ್ಲ, ನೆಕ್ಸ್ಟ್ ದಿನಕ್ಕೆ 3-4 ನೋಡ್ತೀವಿ ರೀ. ಪ್ರಥಮ್ 10ರಿಂದ 15 ನಿಮಿಷ ಡಿಸ್ಕಷನ್ ಇರುತ್ತೆ ನಿಮ್ಮ ಜೊತೆ. 4.25 ಅವರ್ ನಾನು ಡಿಸ್ಕಷನ್ ಮಾಡಿ ನನ್ನೇ ಬಿಡಲಿಲ್ಲ ನೀವು. ನನ್ನ ಸಿನಿಮಾ ಉಳಿಸ್ಕೊಳಕ್ಕೆ ಮಾಡ್ತೀರಾ ಹೋರಾಟ ಸರ್, ದಯವಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಸೊ ಎ ಕೊಟ್ಟರು. ಈಗ ರಿಲೀಸ್ಗೆಲ್ಲ ರೆಡಿ ಇದೆ. ಈ ಸಮಯದಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ. ಆ್ಯಂಡ್ ಈ ಸಿನಿಮಾದ ಬಹಳಷ್ಟು ವಿಶೇಷತೆ ಇದೆ. ಸಂತು ತುಂಬ ಅದ್ಭುತವಾಗಿ ನಿಮ್ಮನ್ನು ರಂಜಿಸ್ತಾರೆ. ಕಾಮಿಡಿ ಇರ್ಬೋದು. ದೇವಕ್ಕೇಂದ್ರೆ ಈ ಒಂದು 30-40 ವರ್ಷದಿಂದ ಒಂದೇ ಯೂನಿಫಾರ್ಮ್ ವೈಟ್ ಆ್ಯಂಡ್ ವೈಟ್ ಫಿಕ್ಸ್ ಮಾಡಿಬಿಟ್ಟವ್ರೆ. ನಮ್ಮ ದೇವಕ್ಕೆ ನಾವು ಸಖತ್ತಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ವಿ. ಕೆಂಪು ಸೀರೆ ಎಲ್ಲ ತುಂಬ ಚೆನ್ನಾಗೇ ಮಾಡಿಸಿದ್ವಿ. ಫಸ್ಟ್ ಟೈಮ್ ದೇವಕ್ಕೆ ಕಾಸ್ಟ್ಯೂಮ್ ಚೇಂಜ್ ಆಗೈತೆ, ಹೌದೋ ಇಲ್ವೋ? ಹೌದು. ಇಲ್ಲ ಅಂದ್ಬಿಡಿ ಇಲ್ಲ ಅಂತ ನೋಡ್ತೀನಿ ಆಮೇಲೆ. ಹೌದು. ಸೊ ಇನ್ನು ಈ ಸಾಂಗ್ ಬಗ್ಗೆ ಹೇಳ್ತೀನಿ ಒಂದು ಮಾತು. ತಮ್ಮ ಎಲ್ಲ ಪ್ರಶ್ನೆಗಳಿಗೂ ಮೊದಲನೇ ಉತ್ತರ, ಸಿನಿಮಾ ಹೆಸರೇ ಈಗ ನೋಡಿ, ವಿರಹದ ಭಾವ ಅಂತ ಯಾವುದೋ ಇಟ್ಟರೆ ನಾನು ಈ ಮೂಲೆಯಲ್ಲಿ ಇರ್ತೀನಿ, ಅವಳು ಆ ಮೂಲೆಯಲ್ಲಿ ಇರ್ತಾರೆ ಹೀರೋಯಿನ್, ನಡೀತೆ ಸಿನಿಮಾ ಹೋಗಿ. ಸಿನಿಮಾ ಹೆಸರೇ ಫಸ್ಟ್ ನೈಟ್ ವಿತ್ ದೆವ್ವ ಐತೆ. ಆ ಟೈಟ್ಲ್ ಹಂಗಿರೋದ್ರಿಂದ ನೀವು ಜಾಸ್ತಿ ಯಾವುದು ಯೋಚನೆ ಮಾಡಿದ್ರೆ ಫಸ್ಟ್ ನೈಟ್ ವಿತ್ ದೆವ್ವಲ್ಲಿ ಫಸ್ಟ್ ನೈಟ್ ರಿಲೇಟೆಡೇ ಸಾಂಗ್ ಇರೋದ್ರಿಂದ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಇದು ನನ್ನ ರಿಕ್ವೆಸ್ಟು. ಪುನಃ ಇನ್ನೇನು ಕೇಳೋದಕ್ಕೂ ಮುಂಚೆ ಡೈರೆಕ್ಟ್ ಏನು ಹೇಳ್ತಾರೆ, ಕೊರಿಯೋಗ್ರಾಫರ್ ಏನು ಹೇಳ್ತಾರೋ ಅದು ಮಾಡಿರ್ತೀವಿ. ಸಿನಿಮಾಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸಿನಿಮಾದಲ್ಲಿ 3-4 ನಿಮಿಷ ಬರ್ತದೆ. ಸಿನಿಮಾ ಆಗುತ್ತೋ ಫಸ್ಟ್ ನೈಟ್ ಇಲ್ವೋ ಅನ್ನೋದ್ರ ಬಗ್ಗೆ. ಇದು ಕಾಶಿನಾಥ್ ಸ್ಟೈಲ್ ಆಫ್ ಸಿನಿಮಾ. ನೀವು ಕಾಶಿನಾಥ್ ಸರ್ ಸಿನಿಮಾ ನೋಡ್ತಿರಲ್ಲ, ಅನಾಂತರ ಮೂರ್ಖ, ಆ ಟೈಪ್ ಆಫ್ ಸಿನಿಮಾ ಇದು. ಸೊ ಅದ್ರ ಜೊತೆಗೆ ಹಾರರ್ ಇರುವಂಥ ಸಿನಿಮಾ. ಸೊ ಸ್ವಾಮಿಯವರು ವಿಶೇಷವಾಗಿ ಛಾಯಾಗ್ರಹಣ ಮಾಡಿ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಸಂತು ಹರೀಶ್ ರಾಜ್ ಸರ್ ಈ ಸಿನಿಮಾದ ತುಂಬ ಪ್ಲಸ್ ಪಾಯಿಂಟು. ಆ್ಯಂಡ್ ಮಿಮಿಕ್ರಿ ಗೋಪಿ ಆ್ಯಕ್ಚುಲಿ ಅವರು ಇವತ್ತು ಇರಬೇಕಾಗಿತ್ತು, ಶೂಟ್ ನಡೀತಾ ಇದೆ. ಸೊ ನಾನು ಟ್ರೈ ಮಾಡಿದೆ, ಅದಕ್ಕೆ ಒಂಚೂರು ಎಕ್ಸ್ಟೆಂಡರ್ ಸೆಕೆಂಡ್ ಹಾಫ್ ಎಲ್ಲರೂ ಮಾಡೋಣ ಅನ್ನೋ ಕಾರಣಕ್ಕೆ ಬಹಳ ಟ್ರೈ ಮಾಡಿದ್ವಿ. ಅವರು ಜಾಯ್ನ್ ಆಗೋದು ಲೇಟ್ ಆಯಿತು. ನಿಮ್ಮೆಲ್ಲರ ಸಹಕಾರ ಇರಲಿ. ಈ ವಿಷಯ ಆದಮೇಲೆ ಇನ್ನೊಂದಷ್ಟು ಅಪ್ಡೇಟ್, ಏನೋ ಬೇರೆ ಒಂದು ಅಪ್ಡೇಟ್ ನಿಮ್ಮ ಮಾಧ್ಯಮಕ್ಕೆ ನಾನು ಗಮನಕ್ಕೆ ತರಬೇಕಾದಿದೆ. ಬಹಳ ಒಳ್ಳೆಯ ವಿಚಾರ. ಸೊ ಈಗ ಸಿನಿಮಾ ರಿಲೇಟೆಡ್ ಇದಾಗಿರೋದ್ರಿಂದ ನೆಕ್ಸ್ಟು ನಮ್ಮ ಡೈರೆಕ್ಟ್ರು ಮತ್ತು ನಿಖಿತ್ ಅವರು ಆ್ಯಂಡ್ ಸಂತು ಅಣ್ಣ, ನಾನು ಇನ್ನೊಂದು ಮಾತು ಹೇಳೋದು ಮರ್ತೆ. ಸಂತು ಕ್ಯಾಮ್ರಾ ಹಿಂದೆ ಏನು ಮಾಡೋರು ನಾನು ಅವ್ರು ನೋಡ್ಕೊಂಡು 10% ಡೈರೆಕ್ಟ್ ಹೇಳ್ಕೊಟ್ಟಿದ್ದು ಮಾಡೋ ಪ್ರಯತ್ನ ಮಾಡಿದ್ದೀನಿ ಅಣ್ಣ. ಇದೊಂದು ಮಾತಿರಲಿ ಸಾಂಗನ್ನ ನನಗೆ ತುಂಬ ಮಾತಾಡೋಕ್ಕೆ ಬರಲ್ಲ. ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋದು ಮಾತ್ರ ಗೊತ್ತು. ನಮ್ಮ ಎಡಿಟ್ರು ನಾಗೇಶ್, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ದಯ್ಯನ್ಗಂತೂ CG ವರ್ಕ್ ಮಾಡ್ತೀನಿ ನಾನು. ದಿನ ಫಸ್ಟ್ ನೈಟೇ, ದಿನ ನೈಟೇ ಫುಲ್ ಕೆಲಸನೇ ಅವನಿಗೆ, ನೈಟೇ. ಆ ಥರ ನಮ್ಮ ಆರ್ಟಿಸ್ಟು ನಿಖಿತಾ ಸ್ವಾಮಿ ಆಗಲಿ, ಸುಸ್ಮಿತಾ ಆಗಲಿ, ಸಂತು ಅಣ್ಣ ಆಗಲಿ, ಎಲ್ಲರೂ ತುಂಬ ಚೆನ್ನಾಗೇ ನನಗೆ ಎಂಕರೇಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನೇ ನಿರ್ದೇಶನ ಮಾಡಿ ಛಾಯಾಗ್ರಹಣ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಿದ್ದೀವಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಸಿನಿಮಾ ಟೈಟಲ್ ಹೇಳಿದಾಗೆ ಒಂದು ತುಂಬ ಕ್ಯಾಚಿ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಎಲ್ಲರೂ ಎಲ್ಲ ಥರನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಸಿನಿಮಾದಲ್ಲಿ ರೊಮ್ಯಾನ್ಸ್ ಆಗಲಿ, ಆ್ಯಕ್ಷನ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲ ಒಂದು ಆಸ್ಪೆಕ್ಟ್ಸ್ ನಮಗೆ ಕಮರ್ಷಿಯಲ್ ವೈಸ್ ಏನು ಬೇಕು ಎಲ್ಲನೂ ಇದೆ. ಆ್ಯಂಡ್ ಆಲ್ಸೋ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಅ ಕ್ವೈಟ್ ರೊಮ್ಯಾಂಟಿಕ್ ಸಾಂಗ್. ಸಿನಿಮಾದಲ್ಲಿ ಅವ್ರು ಹೇಳ್ದಾಗೆ, ಪ್ರಥಮ್ ಅವ್ರು ಹೇಳ್ದಾಗೆ ಯಾಕೆ ನೆಸೆಸಿಟಿ ಇದೆ ಅನ್ನೋದಕ್ಕೋಸ್ಕರನೇ ಆ ಸಾಂಗ್ ನಾವು ರೊಮ್ಯಾಂಟಿಕ್ ಅನ್ನೋದು ತೋರಿಸ್ಬೇಕು ಅನ್ನೋದಕ್ಕೆ ಇದೊಂದು ಸಾಂಗಲ್ಲಿ ತೋರಿಸಿದ್ದೀವಿ. ಬಟ್ ಇಡೀ ಸಿನಿಮಾ ಇಟ್ ಗೋಸ್ ವೆರಿ ಒಂದೊಂಥರ ಕ್ವಿಕ್ ಆಗಿ ಹೋಗುತ್ತೆ. ಬಿಕಾಸ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದರೆ ಎಲ್ಲೂ ಬೋರಿಂಗ್ ಅನಿಸ್ಬಾರ್ದು ಸಿನಿಮಾ. ಸೊ ಒಂದು ಟೈಟಲ್ ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ಎಲ್ಲರೂ ಮೇ ಬಿ ಇಟ್ ಇಸ್ ಲೈಕ್ ಫ್ಯಾಮಿಲಿ ನೋಡ್ಬೋದಾ ಇಲ್ವೋ ಅನ್ನೋದೊಂದು ಕ್ವೆಶನ್ ಕೂಡ ಬರುತ್ತೆ. ಸೊ ಸಿನಿಮಾದಲ್ಲಿ ನಾವು ಆ ಕಂಟೆಂಟ್ ಸಾಂಗಲ್ಲಿ ಇದೆ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಒಂದು ಕ್ವಿಕ್ ಆಗಿ ಒಂದು ಸಸ್ಪೆನ್ಸ್ ಆಗಲಿ, ಒಂದು ಹಾರರ್ ಎಫೆಕ್ಟಲ್ಲಾಗಲಿ ಈ ಥರ ಹೋಗ್ತಾನೆ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಪ್ರಥಮ್ ಅವ್ರ ಜೊತೆ ಇದು ಸಿನಿಮಾ ಮಾಡಿದ್ದು.
ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ತಲೆ ತಿಂತಾರೆ ಅಂತ. ಸೆಟ್ಟಲ್ಲಿ ಕೂಡ ಹಾಗೆ ಇದ್ರು. ಆ್ಯಂಡ್ ಖಂಡಿತವಾಗ್ಲೂ ಪ್ರತಿಯೊಂದು ಪ್ರೆಸ್ ಮೀಟಲ್ಲಾಗಲಿ ಎಲ್ಲೇ ಆಗಲಿ ನಿಮ್ಮನ್ನು ಅವರೆಲ್ಲರೂ ನೋಡಿದ್ದಾರೆ. ಸೊ ನಿಮ್ಮ ಬಗ್ಗೆ ಗೊತ್ತಿದೆ, ಅದಕ್ಕೆ ಕೊಡೋದಿಲ್ಲ. ಸೊ ಆ್ಯಂಡ್ ಆಲ್ಸೋ PVR ಸರ್ ಸ್ವಾಮಿ ಬಗ್ಗೆ ಹೇಳಬೇಕಂದ್ರೆ ಯಾರೋ ಕೇಳಿದ್ರು ಎಷ್ಟು ಟೇಕ್ಸ್ ತೊಗೊಂಡ್ರಿ ಅಂತ. ಎಲ್ಲೂ ಟೇಕ್ಸ್ ತೊಗೊಂಡಿಲ್ಲ. ಆ್ಯಂಡ್ ಯಾಕಂದರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು. ಆ್ಯಂಡ್ ಅವ್ರಿಗೆ ಎಡಿಟಿಂಗ್ ನಾಲೆಜ್ ಕೂಡ ಇರೋದ್ರಿಂದ ಎಷ್ಟಕ್ಕೆ ಬೇಕೋ ಅಷ್ಟೇ ತೋರಿಸಿದ್ದಾರೆ. ಆ್ಯಂಡ್ ವೆರಿ ಕ್ವಿಕ್ಕಾಗಿ ಮಾಡಿದ್ರು. ಬೇರೆ ಸಿನಿಮಾದಲ್ಲಿ ನಾವು ನೋಡಿದ್ವಿ ಬೆಳಗ್ಗೆಯಿಂದ ಸ್ವಲ್ಪ ಸೀನ್ಸ್ಗಳು ಲ್ಯಾಗ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲ, ಈ ಸೀನ್ ಇಷ್ಟೇ ಬೇಕು, ಇದಕ್ಕೆ ಇಷ್ಟೇ ನಂಬರ್ ಆಫ್ ಶಾರ್ಟ್ಸ್ ಅಂತ ಪರ್ಫೆಕ್ಟಾಗಿ ಮಾಡಿದ್ದು ನಮ್ಮ PVR ಸರ್ ಸ್ವಾಮಿ. ಆ್ಯಂಡ್ ಸಾಂಗ್ ಬಗ್ಗೆ ತುಂಬ ರೊಮ್ಯಾಂಟಿಕ್ ಲೈನ್ಸ್ ಆಗಿ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಇಡೀ ಸಿನಿಮಾ ಈಗ ನೆಕ್ಸ್ಟ್ ನಾವು ಟ್ರೈಲರ್ ಲಾಂಚ್ ಮಾಡಿದ್ಮೇಲೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ನಾವು ಮುಂದೆ ಹೇಳ್ತೀವಿ. ಥಿಯೇಟರ್ ರಿಲೀಸ್ಗೆ ವಿ ವಿಲ್ ಅನೌನ್ಸ್ ಇಟ್ ವೆರಿ ಸೂನ್. ಮೇ ಬಿ ಬೈ ದಿಸ್ ಮಂತ್ ಅಲ್ಲ ಅಥವಾ ನೆಕ್ಸ್ಟ್ ಮಂತ್ ಒಳಗಡೆ ನಾವು ಸಿನಿಮಾ ರಿಲೀಸ್ ಪ್ಲಾನಿಂಗಲ್ಲಿದೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಸ್ನೇಹಿತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ತೆ. ಮೊದಲಿಗೆ ನನಗೆ ಅವಕಾಶ ಕೊಟ್ಟಂತಹ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ನಾನು ಎಂದಿದ್ದ ಗುರುಣಿ. ಈ ಸಿನಿಮಾದಲ್ಲಿ ಸಂಭಾಷಣೆ ಬರೀಬೇಕು ಅಂದಾಗ ಏನು ಬರೀಬೇಕು ಅನ್ನೋದೊಂದು ಪ್ರಶ್ನೆ ಇತ್ತು ನನಗೆ. ಯಾಕೆಂತಂದರೆ ನಾನು ಸಂಭಾಷಣೆಕಾರನಾಗಿ ನನ್ನ ಒಳಗಿನ ಪಾತ್ರಗಳನ್ನು ನಾನು ಅಂದ್ಕೊಂಡು ಬರಿತಾ ಇದ್ದೆ. ಆದರೆ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಸಂಭಾಷಣೆಗಳಲ್ಲಿ ಹೋದ ಮೇಲೆ ಸೆಟ್ಟಲ್ಲಿ ಏನಾಗ್ಬೋದು ಅಂತ. ಸೊ ಬರೆಯೋ ಪ್ರಯತ್ನ ಮಾಡಿದ್ದೀನಿ ನಾನು. ನೋಡಿ ಎಲ್ರಿಗೂ ಇಷ್ಟವಾಗುತ್ತೆ ಸಿನಿಮಾ. ಮತ್ತು ಎಡಿಟಿಂಗು ಅಷ್ಟೇ. ಸ್ವಾಮಿ ನನ್ನ ಕಾಂಬಿನೇಷನ್ ಸುಮಾರು 25 ವರ್ಷದ್ದು. ಸೊ ಹಾಗಾಗಿ ಸ್ವಾಮಿ ಏನು ಯೋಚನೆ ಮಾಡಿ ತೆಗೆದಿರ್ತಾರೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಸಂಕಲನ ಮಾಡಲಿಕ್ಕೂ ಕೂಡ ನನಗೆ ತೊಂದರೆ ಆಗಿಲ್ಲ ಅಂತ ಅಂದ್ಕೋತೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ಪ್ರೋತ್ಸಾಹ ಕೊಡಿ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಆಪರ್ಚುನಿಟಿ ಕೊಟ್ಟಂಥ ಸ್ವಾಮಿ ಸರ್ಗೆ ಆಮೇಲೆ ಪ್ರಥಮ್ ಸರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಮೊದಲನೇ ಸಾಂಗ್ ನನಗೆ ಒಂದು ರೆಫರೆನ್ಸ್ ಅಂತ ಕೊಟ್ಟರು ಮುಂಚೆ, ಪ್ರಥಮ್ ಸರ್ ಹಿಂಗೆ ಬರಬೇಕು ಅನ್ನೋ ಥರದ್ದು. ಸೊ ಅದಾದಮೇಲೆ ಅವರು ಕೂಡ ಒಪ್ಕೊಂಡ್ರು. ಆ್ಯಂಡ್ ಅವರ ಒಂದು ಗೈಡೆನ್ಸ್ ಎಲ್ಲ ಹಂತ ಹಂತವಾಗಿ ನನಗೆ ಹೇಳ್ತಾ ಬಂದರು, ಫಾಲೋಅಪ್ ಮಾಡ್ತಾ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಎಲ್ಲರೂ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಒಂದು ಸಿನಿಮಾ ಕೆಲಸ ಮಾಡೋಕ್ಕೆ ಒಂದು ಅಪರ್ಚುನಿಟಿ ಕೊಡೋಂಥ PVR ಸ್ವಾಮಿ ಸರ್ಗೆ, ಪ್ರಥಮ್ ಸರ್ಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಹಾಗೂ ತುಂಬ ಧನ್ಯವಾದಗಳು. ಯಾಕಂದರೆ ಈ ಸಿನಿಮಾ ಸ್ಟಾರ್ಟಿಂಗ್ ತೊಗೊಂಬಂದಾಗ VFX ಅಷ್ಟೊಂದು ಇರಲಿಲ್ಲ. ಆ್ಯಕ್ಚುಲಿ ಸಿನಿಮಾ ನೋಡ್ತಾ ಇದಕ್ಕೆ ಇನ್ನೂ ಬೇಕು, ಜಾಸ್ತಿ VFX ಬೇಕು ಅಂತಂದಾಗ ಇಡೀ ಸಿನಿಮಾ ಆಲ್ಮೋಸ್ಟ್ ಆಲ್ ಒಂದು 60% VFX ಆಗಿದೆ. ಸೊ ಆ್ಯಕ್ಚುಲಿ RR ಮೂವಿ ಆಗಿರೋದ್ರಿಂದ ಪ್ರತಿ ಫ್ರೇಮಲ್ಲೂ ಕೂಡ ಒಂದು ಎಫೆಕ್ಟ್ಸ್ ಕಾಣುತ್ತೆ. ಆ ಥರ ನಮ್ಗೆ ಪ್ರಥಮ್ ಸರ್ ತುಂಬ ಸಪೋರ್ಟ್ ಮಾಡಿರೋದು. ಆಮೇಲೆ ಅವ್ರು ಏನೇ ಒಂದು ವಸ್ತು ನೋಡಿದ್ರು ಕೂಡ ಅದನ್ನು ಟ್ರೈ ಮಾಡೋಕ್ಕೆ ನಮ್ಗೊಂದು ಆಪರ್ಚುನಿಟಿ ಕೊಡ್ತಾರೆ. ಸೊ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಸೊ ಈ ಸ್ವಲ್ಪ ದಿನದಲ್ಲಿ ನಿಮ್ಗೆ ಥಿಯೇಟ್ರ್ ಹತ್ರ ಬರುತ್ತೆ. ಸೊ ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಸೊ ನಮ್ಮ ಸಿನಿಮಾಗೆ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಈ ಮೂವಿನಲ್ಲಿ ವರ್ಕ್ ಮಾಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು. ಯಾಕಂದರೆ ಒಂದು ಒಳ್ಳೆ ಟೀಚ್ ಮಾಡಿದ್ರು. ಲೈಕ್ ಸ್ವಾಮಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಹೊಸಬ್ಳಾಗಿರೋದ್ರಿಂದ ನಂಗೆ ಗೊತ್ತಿರಲಿಲ್ಲ ಎಷ್ಟೊಂದು ವಿಷಯಗಳು. ಅದು ತುಂಬ ಆರಾಮಾಗಿ ಹೇಳ್ಕೊಟ್ರು. ಏನಾದರೂ ಮಿಸ್ಟೇಕ್ಸ್ ಇದ್ರೆ ಐಮ್ ಸಾರಿ ಸರ್. ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ, ಡಿಫ್ರೆಂಟ್ ಗೆಟಪ್ಪಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತದೆ. ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕೂಡ ತುಂಬ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು, ಹೋಲ್ ಟೀಮಿಗೆ ಥ್ಯಾಂಕ್ ಯು, ಮತ್ತು ನಿಮಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ಮೀಡಿಯಾದವರೆಲ್ರಿಗೂ ಥ್ಯಾಂಕ್ ಯು, ಲವ್ ಯು. ಈ ವಯ್ಯ ಇಲ್ಲಿ ಬಲಗಡೆ ತೊಡೆ ಗಿಂಡ್ತೈತೆ, ಏನು ಹೇಳಬೇಕು ಅಂತ ಗೊತ್ತಾಯ್ತಿಲ್ಲ. ಜಾಸ್ತಿ ಲೀಕ್ ಮಾಡಿಬಿಟ್ಟಿಯಾ ಅಂತ ನನಗೆ ಗಿಂಡ್ತಾ ಇರಬೇಕು. ಅಲ್ಲ, ಯಾಕೆ ತೊಡೆ ಹಿಡಿತಿದ್ರಿ ಅಂತ ಗೊತ್ತಾಯ್ತಿಲ್ಲ. ಅಲ್ಲಿ ಹೇಳಿದ್ರು ಸ್ವಾಮಿ ಅಣ್ಣ ಎಲ್ಲ ಪಿಕ್ಚರ್ ಹಂಗೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ. ಪಿಕ್ಚರ್ ಯಾವುದು ಫಸ್ಟ್ ನೈಟು ಮಾತಾಡ್ತಾರ? ಮಾತಾಡೋಕ್ಕೆ ಆಪ್ಷನ್ ಇದೆಯಾ? ಇಲ್ಲ. ಅದಕ್ಕಾಗಿ ಕಮ್ಮಿ ಮಡ್ಗವ್ರೆ ಅಲ್ವಣ್ಣ. ಆಮೇಲೆ ನನ್ನ ಹೆಂಡ್ತಿ ಗೊತ್ತಿಲ್ಲ, ನನ್ನ ಹೆಂಡ್ತಿ ಫುಲ್ ಸರ್ಪ್ರೈಸು. ಎಲ್ಲಿಗೆ ಹೋಗ್ತಾ ಇದೆಯಾ ಅಂದ್ಲು. ನಾನು ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದೀನಿ ಅಂದರೆ ಗಾಬರಿ ಆಗ್ಬಿಟ್ಲು. ಪ್ರಥಮ್ದು ಫಸ್ಟ್ ನೈಟು ಪಿಕ್ಚರು ರಿಲೀಸ್ ಆಯ್ತೈತೆ, ಅದಕ್ಕೆ ಒಂದು ಪ್ರೆಸ್ ಮೀಟ್ ಇಟ್ಕೊಂಡವ್ರೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂದೆ. ಕರೆಕ್ಟಾಗಿ ಗೇಟ್ ಹತ್ರ ಬಂದಾಗ ನಾಗಣ್ಣನ ಹಂಗೆ ಕೇಳಿದರು, ಫಸ್ಟ್ ನೈಟಿಗೆ ಬಂದ ಅಂತ. ಅಂದರೆ ಟೈಟ್ಲೇ ತುಂಬ ಅಟ್ರ್ಯಾಕ್ಷನ್ ಆಗೈತೆ. ಆಮೇಲೆ ನನಗೆ ಈ ಸಾಂಗು ಇಷ್ಟ ಆಗಲಿಲ್ಲ.
ಅಲ್ಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಂಗ್ ಫಸ್ಟ್ನಿಂದ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು. ಮೊದಲು ಅದು ಯಾವುದೋ ಬಿಳಿ ಬಿಳಿ ಗೆರೆ ಎಲ್ಲ ಬಂದುಬಿಟ್ಟು ಆ ಗೆರೆಲ್ಲ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಂತ. ಯಾಕೆ ಗೆರೆ ಹಾಕಿದ್ರಿ? ನಾವು ಹಿಂಗೆ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತೀವಿ, ಅದು ಯಾವುದೋ ವೈಟಾಗಿ ಬಂದು ಹೋಗ್ಬಿಡ್ತು, ಬರೀ ಹೆಸರುಗಳು. ಲಿರಿಕಲ್ ವಿಡಿಯೋನಾ ತೋರ್ಸೋದು ಪ್ರಸಾದ ಇಷ್ಟೇ ಕೊಡೋದು, ಫುಲ್ ಬೇಕು ಅಂದ್ರೆ ಕ್ಯೂಲ್ ತಗೋಬೇಕಲ್ಲ, ಹಾಗೆ ಟೀಸರ್ ಥರ ಇದು. ಫುಲ್ ಬೇಕು ಅಂದ್ರೆ ಅದು ಬರ್ತದೆ, ಬಂದಾಗ ನೋಡುವಂತ ಥಿಯೇಟ್ರಿಗೆ ಬಂದು ನೋಡ್ತಾ ನೀವು ಸುಮ್ಮನೆ ಇರು. ಈಗ ನಾನು ಮಾತಾಡ್ಬೇಕಾ ಇವ್ರು ಮಾತಾಡ್ಬೇಕಾ ಹೇಳಿ? ಥ್ಯಾಂಕ್ ಯು. ಆಮೇಲೆ ಸ್ವಲ್ಪ ಯಾಕೋ ಇವ್ರಿಗೆ ನನ್ನ ತೊಡೆಗಿಂಟದು ಸ್ವಲ್ಪ ಇದಾಗ್ತೈತೆ, ಭಾರಿ ಖುಷಿ ಆಯಿತು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ಪಿಕ್ಚರಲ್ಲಿ ಸುಮಾರು 75 ದಿನ ಶೂಟ್ ಮಾಡಿದ್ದೀನಿ ನಾನು. ತುಂಬ ಕಮ್ಮಿ ಹೋಯ್ತು. ಹೇಳ್ತೀನಿ ಬಿಡೋಣ. ಅಂದರೆ ತುಂಬ ಅದ್ಭುತವಾಗಿ ಚಿತ್ರೀಕರಣ ಆಯಿತು. ಹೈಯೆಸ್ಟು ಪೇಮೆಂಟ್ ತೊಗೊಂಡ್ರೆ ಆರ್ಟಿಸ್ಟ್ ನಾನೇ ಅನಿಸುತ್ತೆ. ದೇವರಣೆ ಇಲ್ಲ, ಪ್ರಥಮ ನಾಣ್ಯಗಳು 1 ರೂಪಾಯಿ ದುಡ್ಡು ತಗೊಂಡಿಲ್ಲ ನಾನು. ಯಾಕೆ ಅಂದರೆ ನಂದು ಒಂದು ಕೋ ಪ್ರೊಡ್ಯೂಸ್ ಸ್ಪಾನ್ಸರ್ಶಿಪ್ ಇರಲಿ ಅಂದ್ಬಿಟ್ಟು ಫ್ರೀಯಾಗಿ ಮಾಡಿದ್ದೀನಿ. 1 ರೂಪಾಯಿ ದುಡ್ಡು ತಗಲಿ, ಇದು ಇವ್ರ ಮೇಲೆ ಆಣೆ ಅಲ್ಲ. ಇಲ್ಲಿ ನಾನು ಮಾತಾಡ್ತಿದ್ದೀನಿ ಒಂದು ದಿವಸ. ಆಮೇಲೆ ಪಿಕ್ಚರಲ್ಲಿ ಫ್ರೀಯಾಗಿ ಆ್ಯಕ್ಟ್ ಮಾಡಿರೋದ್ರಿಂದ ನನಗೇನೋ ಒಂದು ಖುಷಿ ಆಗುತ್ತೆ. ಹೇಳ ಈಗ ಈ ಪ್ರೆಸ್ ಮೀಟಿಂಗ್ ಆದಮೇಲೆ 10,000 ಕೊಡ್ತೀವಿ ಸುಮ್ ಕೇಳೋಣ ಅಂತ. ಮತ್ತೇನು ಏನಣ್ಣ ನಿನ್ನ ಬಾಧೆ ಏನಣ್ಣ? ಹೀರೋಯಿನ್ ಪಕ್ಕ ಕೂರ್ಸೋದ್ಬಿಟ್ಟು ನನ್ನ ಪಕ್ಕ ಕೂರಿಸಿ ನನಗೆ ಆಯ್ತಾ ಇಲ್ಲ ಇವತ್ತು. ಈ ಫಸ್ಟ್ ನೈಟ್ ವಿತ್ ದೆವ್ವ ಪಿಕ್ಚರ್ ನನ್ನ ಜೊತೆ ನಡೀತೈತಾ ಅಂತ. ಅದೇ ಹುಷಾರಾಗಿ ನಾನು ಭಾರಿ ಕೇರ್ಫುಲ್ ಆಗಿದೆ. ಪಿಕ್ಚರ್ ಅಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದೈತೆ, ಭಾರಿ ಚೆನ್ನಾಗಿದೆ. ಅಂದರೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡಿ ಅದನ್ನು ಅದ್ಭುತವಾಗಿ ನಮಗೆಲ್ಲ ತೋರಿಸೋಂಥ ಒಂದು ಪ್ರಯತ್ನವನ್ನು ಈ ಸಾಂಗಲ್ಲಿ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ. ರಿಚಿ ಅವರು ಸಕ್ಕತ್ತಾಗಿ ಆಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಪ್ರಥಮ್ ಅವ್ರನ್ನ ಭಾರಿ ತರಲೆ ಅಂದ್ಕೊಂಬಿಟ್ಟಿದ್ದೆ ಹೊರಗಡೆ. ನಿಜವಾಗ್ಲೂ ನೋಡಿದವ್ರಿಗೆ ಹಂಗೆ ಅನಿಸುತ್ತೆ. ಬಟ್ ಸಿನಿಮಾ ಒಳಗಡೆ ಇಳಿದಾಗ ನಿಜವಾಗ್ಲೂ ಒಂದು ಫ್ಯಾಷನ್ನಾಗಿ ಸಿನಿಮಾ ಮಾಡಿದ್ರು, ಭಾರಿ ಖುಷಿ ಆಗುತ್ತೆ. ನಾವು ನೋಡ್ತಾ ಹೋದಾಗ ಸ್ವಲ್ಪ ಎಲ್ರಿಗೂ ಒಂದು 500 ಹೊಡಿಬೇಕಾಗಿತ್ತು. ಆಮೇಲೆ ತುಂಬ ಫ್ಯಾಷನಾಗಿ ಸಿನಿಮಾ ಮಾಡಿದ್ದಾರೆ, ಖುಷಿ ಆಗುತ್ತೆ. ಈ ಫ್ಯಾಷನ್ ಅಲ್ಲ, ಫ್ಯಾಷನ್ ಇರೋ ಬಟ್ಟೆ ಹಾಕೊಂಡು ಅದು ಫ್ಯಾಷನ್ ಅನ್ನೋದು. ಸೀದಾ ನಾನು ಬಾಯೋಳಿಕೆ ಬಂದ್ಬಿಡೋಣ ನಾನು ಬಾಯೋಳಿಕೆ ಬಂದ್ಬಿಡೋಣ. ಒಲೆ ಕಾಮಿಡಿ ಅನ್ನೋ ಅಂತಾರೆ ನೋಡಿ ಸರ್, ಬಾಯೋಳಿಕೆ ಬರ್ತವ್ರೆ. ಆಮೇಲೆ ಪಾತ್ರ ತುಂಬ ಅದ್ಭುತವಾಗೈತಣ್ಣ. ಅಣ್ಣ ಕಾಮಿಡಿ ಪಾತ್ರ, ಒಂದು ಅಬ್ರಾಡಿಂದ ಬಂದಂಥ ಒಂದು ಪಾತ್ರ, ಇವ್ರ ಜೊತೆನೇ ಸಾಗೋವಂಥ ಪಾತ್ರ, ಒಂದು ದೇವ್ರ ಜೊತೆ ಒಂದು ಕಮರ್ಷಿಯಲ್ ಮಾತುಕತೆಯೊಂದಿಗೆ ಪಾತ್ರ ಸಾಗುತ್ತಣ್ಣ. ಚೆನ್ನಾಗೈತೆ ಪಾತ್ರ. ಅದು ಭಾರಿ ದಿನಗಳ ಚಿತ್ರೀಕರಣ ನಡೆದಂಥ ಪಿಕ್ಚರು. ಚೆನ್ನಾಗೈತಣ್ಣ, ಒಳ್ಳೇದಾಗೈತೆ ಅಣ್ಣ. ಒಂದೇ ದಿನ ಅಣ್ಣ. ಹಾಂ ಇಲ್ಲ ಅಣ್ಣ, ಒಂದೇ ದಿನ ಪಿಕ್ಚರ್ ಶೂಟಿಂಗ್ ನಡೆದಿದ್ದು ನಂದು. ಬಟ್ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ತುಂಬ ಟೈಮ್ ತೊಗೊಂಡು ಭಾರಿ ಫಾಸ್ಟಾಗಿ ಸಿನಿಮಾ ಅಷ್ಟು ಕೋಪ್ರೇಷನ್ ಮಾಡಿದ್ರು ಸ್ವಾಮಿ ಅವರು. ಚೆನ್ನಾಗೈತೆ ಅಣ್ಣ ಪಿಕ್ಚರು ಅಣ್ಣ. ಹೌದಣ್ಣ, ಏನೋ ಒಂದು ಬಾಂಧವ್ಯ ಬಾಂಡಿಂಗು ಚೆನ್ನಾಗಿ ಬೆಳೀಲಿ ಈ ಪಿಕ್ಚರ್. ನಂದು ಒಂದು ಏನಾದರೂ ಒಂದು ಅಳಿಲು ಸೇವೆ ಇರಲಿ ಅಂದ್ಬಿಟ್ಟು ನಾನು ಮಾಡಿದ್ದೀನಿ ಅಣ್ಣ. ಒಳ್ಳೇದಾಗಲಿ ಅಂತ ಅಷ್ಟೇ. ಒಂದು ಒಳ್ಳೆ ಪಿಕ್ಚರು, ಹಾರರ್ ಪಿಕ್ಚರು, ರೊಮ್ಯಾಂಟಿಕ್ ಆಗಿರೋದ್ರಿಂದ ಒಂದು 2 hours ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ, ಕಾಮಿಡಿ ಅಂತೂ ಪಕ್ಕ 100% ಸಕ್ಸಸ್ ಆಗುತ್ತೆ. ನೀವೆಲ್ಲರೂ ಸಪೋರ್ಟು ಈ ಒಂದು ಸಿನಿಮಾದಲ್ಲಿ ಬೇಕು. ಥ್ಯಾಂಕ್ ಯು, ಲವ್ ಯು ಅಣ್ಣ, ಲವ್ ಯು. ಮ್ಯೂಸಿಕ್ ಬಂದು ತುಂಬ ಅದ್ಭುತವಾಗಿ ಬಂದಿದೆ, ನಿಮ್ಮೆಲ್ರಿಗೂ ಗೊತ್ತು ಅನ್ಸುತ್ತೆ, ಈಗಾಗಲೇ ಕೇಳಿದ್ದೀರಾ, ತುಂಬ ಚೆನ್ನಾಗಿದೆ. ಪ್ರಥಮ್ ಸರ್ ಹಾಗೂ ಪಿ ಆರ್ ಸ್ವಾಮಿ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಯಾವಾಗ ರಿಲೀಸ್ ಆಗುತ್ತೆ ಅಂತ, ವೆಯ್ಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಒಳ್ಳೆಯದಾಗಲಿ. ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್ ಟು ಅನೌನ್ಸ್. ಅಂದರೆ ಎಲ್ಲ ರೆಡಿ ಇದೆ. ನೇರವಾಗಿ ಹೇಳಬೇಕು ಅಂದರೆ ಇನ್ನೇನು ಅದೇನು ಮುಚ್ಚುಮರಿ 25ಕ್ಕೆ 18 ಇದು ಯಾವುದು ಎಕ್ಕ ಮಧ್ಯೆ ಥಿಯೇಟ್ರಿಕಲ್ ಟ್ರೈಲರ್ ಬಂದು 25th ಬರೋಣ ಅಂತ. ಸ್ಟಿಲ್ ಡಿಸ್ಟ್ರಿಬ್ಯೂಷನ್ ಜೊತೆ ಒಂದು ಡಿಸ್ಕಷನ್ ನಡೀತಾ ಇದೆ. ಅವ್ರು 1ನೇ ತಾರೀಕು ಬನ್ನಿ ಅಂತ. 1ನೇ ತಾರೀಕು ಕೊತ್ತಲವಾಡಿ ಬರ್ತಾ ಇದೆ.
ಅದಕ್ಕೆ ಎಷ್ಟು ಸರ್ ಬಂದರೆ ಏನು ಪ್ರಮೋಷನ್ ಆಗುತ್ತೋ ಅದಕ್ಕಿಂತ ಅವ್ರ ತಾಯಿ ಪ್ರಮೋಷನ್ ತುಂಬ ಅದ್ಭುತವಾಗಿ ತೊಗೊಂಡೋಗ್ತಾ ಇದ್ದಾರೆ. ಅವರು ತೊಗೊಂಡೋಗ್ತಾ ಇದ್ದಾರೆ. ನನಗೆ ಅವ್ರ ಮೇಲೆ ಬಹಳ ಪ್ರೀತಿ ಇದೆ. ಅದಕ್ಕೆ ಒಂದು ವಾರ ಮುಂಚೆ ಬರೋಣ, ಇಲ್ಲ ಅದಾದ ಒಂದು ವಾರಕ್ಕೆ ಬರೋಣ ಅಂತ. ನಂಗೆ ಅವ್ರ ಸಿನಿಮಾನ ಪ್ರೀತಿಸೋದು ಮತ್ತು ಒಬ್ಬ ಹೀರೋ ಬಂದಾಗ ಏನು ಬರ್ಬೋದೋ ಅದನ್ನು ಒಬ್ಬ ನಿರ್ಮಾಪಕರು ಅಷ್ಟು ಅಟೆನ್ಷನ್ ಗಳಿಸಿದ್ರು ಅಂದಾಗ ನಂಗೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಆಯಿತು. ಸೊ ಅದಕ್ಕೆ ನಂಗೆ ಒಂದು ಒಳ್ಳೆ ಟೈಮ್ ನೋಡಿ ಅವ್ರದ್ದು ಒಂದು ವಾರಕ್ಕೆ ಮುಂಚೆನೋ ಅಥವಾ ಏನೋ ಅಂತ ನಡೀತಾ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ತುಂಬ ಗೌರವದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ, ಬಹಳ ಪ್ರೀತಿಯಿಂದ ಅವ್ರ ಬಗ್ಗೆ. ಅವ್ರ ಸಿನಿಮಾ ಪ್ರಮೋಟ್ ಮಾಡೋ ರೀತಿ ಮತ್ತು ಅವರು ಮಾಧ್ಯಮಗಳ ಜೊತೆ ಇಂಟ್ರ್ಯಾಕ್ಷನ್ ಮಾಡೋವಂಥ ರೀತಿ ನೋಡಿ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ ಮಾತು. ನೀವೇನಾದ್ರು ಕೇಳೋದಿದ್ರೆ ಕೇಳ್ಬಿಡ್ಬೋದು. ಹೌದು, ಇದೆಲ್ಲ ಆದಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ.